ಸಬ್ಸ್ಕ್ರೈಬರ್ಸ್ ಇದ್ರು ಮೇ ಬಿ ಅಷ್ಟು ಅದು ಪೊಟ್ಲಾಸ್ ವಿಡಿಯೋದಕ್ಕೂ ಕೂಡ 300 ಸಬ್ಸ್ಕ್ರೈಬರ್ಸ್ ಆಗಿದ್ದು ಅದು ಕೈ ಕೊಟ್ಟಾದ್ಮೇಲೆ ನಂಗೆ ತುಂಬ ಬೇಜಾರಾಗಿದ್ದಲ್ಲಿ ನಂದು ಚಾನಲ್ ಇದ್ದದ್ದು ಸೊ ಖತಮ್ ಅದು ಕೈದು ಸಬ್ಸ್ಕ್ರೈಬರ್ಸ್ ಆಗುವ ನಾನು ಎಲ್ಲಿ ಹೋಗಿರ್ತೀನಿ ಮದುವೆ ಆಗಿ ಎಲ್ಲಿ ಯಾರ ಮನೆಗೆ ಹೋಗುವಾಗ ಉಂಟಲ್ಲ ಮೊಬೈಲ್ ಅದೆಲ್ಲ ನೀರಿಗೆ ಇಟ್ಕೊಂಡು ಹೀಗೆ ಎಲ್ಲ ಇಟ್ಕೊಂಡು ಮತ್ತೆ ನನ್ನ ಟ್ರೈಬೋರ್ಡ್ ಕೂಡ ಇಲ್ಲ ಹೇಳ್ತಾರೆ ಎಂತ ಆಗುದಿಲ್ಲ ಅಂತ ಹೇಳಿ ಬಟ್ ಅವರು ತಗೊಳ್ತಿರ್ತಾರೆ ಮನಿ ಎವ್ರಿವನ್ ಹೇಗಿದ್ರೆ ಎಲ್ರು ಸೊ ಥಂಬ್ನೇಲಲ್ಲಿ ನೋಡಿರ್ತೀರ ನಾನು ಎಷ್ಟು ಖುಷಿಯಾಗಿದ್ದೀನಿ ಅಂದರೆ ನಂದು ಮಾನಿಟೈಸೇಷನ್ ಆನ್ ಆಗಿದೆ ಸೊ ಎಸ್ ತುಂಬ ಖುಷಿ ಆಗ್ತಾ ಉಂಟು ಇವತ್ತು ಅದರ ಮೇಲೆ ವಿಡಿಯೋ ಮಾನಿಟೈಸೇಷನ್ ಆಗಿದೆ ನಂದು ಸೊ ಹಾಗೆ ನಂದು ಫುಲ್ ಸ್ಟೋರಿ ಹೇಳ್ತೇನೆ ಯೂಟ್ಯೂಬ್ 0 ಇಂದ 1000 ಸಬ್ಸ್ಕ್ರೈಬರ್ ಆಗೋ ತನಕ ಹೇಗೆಲ್ಲ ನಾನು ಅಷ್ಟು 1000 ಸಬ್ಸ್ಕ್ರೈಬರ್ಸ್ ಮಾಡಿದೆ ಅಂತ ಸೊ ಅದೇ ಈ ವಿಡಿಯೋ ಇವತ್ತಿನ ವಿಷಯ ನನ್ನ ಲಾಗ್ ಬೇಡಪ್ಪ ಆಗುದಿಲ್ಲ ಅಂತ ಬಿಡ್ತೇನೆ ಅನ್ನೋರಿಗೂ ಕೂಡ ನನ್ನೊಂದು ವಿಡಿಯೋ ಮೋಟಿವೇಶನ್ ಆಗಲಿ ಅನ್ನೋಷ್ಟಕ್ಕೋಸ್ಕರ ಮಾತ್ರ ನಾನು ಸೊ ಲೇಟ್ ಮಾಡೋದು ಬೇಡ ನಾನು ಹೇಳ್ತೇನೆ ನನ್ನ ಫುಲ್ ಸ್ಟೋರಿ ಯೂಟ್ಯೂಬ್ ಇದು ಸೊ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಎಸ್ ನಾನು ಮೊದಲನೇದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ 2022 ಅಲ್ಲಿ ಓಕೆ ಯೂಟ್ಯೂಬ್ ಇದು ಎಂತ ಗೊತ್ತಿರಲಿಲ್ಲ ಅದು ನಾನು ನೋಡ್ತಾ ಇದ್ದೆ ಎಲ್ಲರಿಗೂ ನೋಡುವ ಹಾಗೆ ಎಲ್ಲ ವಿಡಿಯೋಸ್ ಸಾಂಗ್ ಸೆಲೆಬ್ರಿಟೀಸ್ ಅದೆಲ್ಲ ಅದರಲ್ಲಿ ನಂಗೆ ಯಾರನ್ನು ಮಾಡ್ತಾರೆ ಅದೆಲ್ಲ ನಂಗೆ ಎಂತ ಗೊತ್ತಿಲ್ಲ ಆ ಟೈಮಲ್ಲಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ಜಾಬ್ ಬಿಟ್ಟಿದ್ದೆ 2 ಮಂತ್ಸ್ ಏನು ಆ ಟೈಮಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಸೊ ಆ ಟೈಮಲ್ಲಿ ನನಗೆ ಒಬ್ಬರು ನಂದೇ ನರ್ಸಿಂಗ್ ಫ್ರೆಂಡೇ ನನಗೆ ಹೇಳಿದ್ರು ನಿಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೋದಲ್ಲ ಅದಕ್ಕೆ ಯೂಟ್ಯೂಬ್ ಅದೆಂತ ಸ್ಟಾರ್ಟ್ ಮಾಡೋದು ನಮ್ಮದು ಚಾನೆಲ್ ಅದರಲ್ಲಿ ಚಾನೆಲ್ ಮಾಡ್ಲಿಕ್ಕೆ ಆಗ್ತದಂತೆ ಅದಕ್ಕೆಲ್ಲಿ ಚಾನೆಲ್ ಉಂಟು ಅದು ಮತ್ತೆ ಒಬ್ಬರದಲ್ಲ ಎಲ್ಲರೂ ಒಬ್ಬರೊಬ್ಬರೊಬ್ಬರು ಚಾನೆಲ್ ಉಂಟು ಅಂತ ಹೇಳಿದ್ರು ಸೊ ನನಗೆ ಅಲ್ಲಿ ಆಗ ಫ್ಲ್ಯಾಶ್ ಆಯಿತು ಸೊ ಅದಕ್ಕೆ ಹೇಳಿದಕ್ಕೋಸ್ಕರ ಜಸ್ಟ್ ಒಂದು ಮಾಡಿಬಿಟ್ಟೆ ಅದೊಂದು ಚಾನೆಲ್ ಅವಳೇ ಫ್ರೆಂಡೇ ಮಾಡಿಕೊಟ್ಟದ್ದು ನನಗೆ ಚಾನೆಲ್ ಅದರಲ್ಲಿ ಯೂಟ್ಯೂಬಲ್ಲಿ ಹಾಗೆ ಅವಳು ನನಗೆ ಮಾಡಿಕೊಟ್ಟಂತಹ ಚಾನೆಲ್ ಅದರಲ್ಲಿ ನಂದು ಫಸ್ಟ್ ನೇಮ್ ವಿಲೇಜ್ ರಾಜೇಶ್ವರಿ ಮೇ ಬಿ ರಿಯಲ್ ನೇಮ್ ಅದೇ ರಾಜೇಶ್ವರಿ ಅಂತಲೇ ಇಟ್ಟಿದ್ದೆ ನಾನು ಸೊ ದೆನ್ ನನಗೆ ಚೇಂಜ್ ಮಾಡ್ತಾ ಇದ್ದೆ ನನಗೆ ಹೊಸತ ಹೆಸರು ಬೇಕು ಅಂತ ಹೇಳಿ ಅದು ನನಗೆ ವಿಡಿಯೋ ಎಲ್ಲ ಎಂತ ಹಾಕ್ತಿರ್ಲಿಲ್ಲ ನಾನು ಜಸ್ಟ್ ಒಂದು ಮಾಡಿಕೊಟ್ಟಿಲ್ಲ ಅದಕ್ಕೋಸ್ಕರ ಹಾಕಿದೆ ಅದರಲ್ಲಿ ಹೇಗೆ ಹಾಕುದು ಎಂತ ಮಾಡಲಿಕ್ಕೆ ಹೇಗೆ ಹಾಕುದು ಎಲ್ಲ ನನಗೆ ಎಂತ ಗೊತ್ತಿಲ್ಲ ಅದು ವ್ಲಾಗ್ ಚಾನೆಲ್ ಎಲ್ಲ ನೋಡೋದು ಅವಳು ನನಗೆ ಲಿಂಕ್ ಕಳಿಸ್ತಾ ಇದ್ಲು ಸೊ ಇದೆಲ್ಲ ಡೈಲಿ ಲೈಫ್ ಸ್ಟೈಲ್ ಮನೆಯದ್ದೇ ಲಾಗನ್ನು ಹಾಕ್ತಿದ್ದಾರೆ ಕೆಲಸ ಮಾಡೋದು ಮನೆಯಲ್ಲಿ ನಾರ್ಮಲ್ ಆಗಿ ಬೇರೆಯವರು ಟ್ರಾವೆಲ್ ಮಾಡೋದೆಲ್ಲ ಹಾಕ್ತಿದ್ರು ಸೊ ಇವಳು ಡೈಲಿ ಲಾಗ್ ನೀವು ಮನೆಯಲ್ಲಿ ಇರುವುದಿಲ್ಲ ಜಾಸ್ತಿ ನಾನು ಹೋಗುದಿಲ್ಲ ಅದಕ್ಕೋಸ್ಕರ ಮನೆಯಲ್ಲಿ ಇರುವುದಲ್ಲ ಮನೆಯದ್ದೇ ಲಾಗ್ ಮಾಡಿ ನೋಡಿದ್ದು ಎಲ್ಲ ಮಾಡ್ತಾರೆ ಎಷ್ಟು ಇದರಲ್ಲಿ ಅರ್ನಿಂಗ್ ಎಲ್ಲ ಆಗ್ತದೆ ಅಂತ ಹೇಳಿದ್ರು ಸೊ ನನಗೆ ಅದೆಲ್ಲ ನನಗೆ ಹೇಗೆ ಗೊತ್ತಿಲ್ಲ ಮಾಡಿದೆ ನಾನೊಂದು ವಿಡಿಯೋ ಬೇಕಾದ್ರೆ ಹಾಕ್ತೇನೆ ನಾನು ಹಳ್ಳಿಯಲ್ಲಿ ಇರುವುದಲ್ಲ ಸೊ ಇಲ್ಲೆಲ್ಲ ನನಗೆ ತುಂಬ ಅಂದರೆ ಏಡಿ ಹಿಡಿಯುವುದು ದೆನ್ ಕೃಷಿ ಎಲ್ಲ ನಾವು ಮಾಡ್ತೇವಲ್ಲ ಬೆನ್ನಿ ಮಾಡ್ತೇವೆ ನಾವೆಲ್ಲ ಸೊ ಹಾಗೆ ಭತ್ತ ಕೊಯ್ಯುವುದು ಅದೆಲ್ಲ ಮಾಡ್ಬೋದು ನನಗೆ ತುಂಬ ಆಪ್ಷನ್ ಉಂಟು ಅದನ್ನೇ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ನಾನು ಮಳೆಗಾಲದಲ್ಲಿ ಅದು ಟೈಮ್ ಮಳೆಗಾಲ ಸೆಪ್ಟೆಂಬರ್ ಟೈಮಲ್ಲಿ ಮಳೆಗಾಲದಲ್ಲಿ ನಾನೊಂದು ವಿಡಿಯೋ ಹಾಕ್ತಿದ್ದೆ ಏಡಿ ಹಿಡಿಯುವುದು ಹಾಕ್ತಿದ್ದೆ ನಾರ್ಮಲ್ ಎಡಿಟ್ ಎಲ್ಲ ಎಂತ ಇಲ್ಲ ಒಟ್ಟು ಒಂದು ಟೈಟಲ್ ಇಲ್ಲ ಡಿಸ್ಕ್ರಿಪ್ಷನ್ ಎಲ್ಲ ಎಂತ ಇಲ್ಲ ಖಾಲಿ ವಿಡಿಯೋ ಅಪ್ಲೋಡ್ ಮಾಡೋದು ಅಂತ ಹೇಳಿಕೊಡ್ತಾಳೆ ಹೇಗೆ ಎಡಿಟ್ ಮಾಡೋದು ಹೇಗೆ ಡಿಸ್ಕ್ರಿಪ್ಷನ್ ಬರೆಯೋದು ಅದೆಲ್ಲ ಎಂತ ಗೊತ್ತಿರಲಿಲ್ಲ ದೆನ್ ನಾನು ಅದೇ ಹಾಕ್ತಿದ್ದೆ ಒಟ್ಟಾರೆ ಒಂದು ಬರ್ತಿತ್ತು ಹಾಗೆ ಹಾಕ್ತಾ ಇದ್ದೆ ಅಂತ ಇಲ್ಲ ಅದಕ್ಕೆ ನೀವು ಫಸ್ಟ್ ನಂದು ವಿಡಿಯೋ ನೋಡಿದರೆ ನೋಡ್ಬೋದಾಗ ಅಂತ ಇಲ್ಲ ಅದಕ್ಕೆ ಒಟ್ಟೊಂದು ಹಾಕುದು ವಿಡಿಯೋನು ಆಗ ನನಗೆ ಒಂದು 300 ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಮೇ ಬಿ MI ಇದ್ದದ್ದು ನಂತರ ಮೊಬೈಲ್ ರೆಡ್ಮಿ ಇದ್ದದ್ದು ಸೊ 300 ಏನೋ ಸಬ್ಸ್ಕ್ರೈಬರ್ಸ್ ಇದ್ರು ಮೇ ಬಿ ಅಷ್ಟು ಅದು ಪೊಟ್ಲಾಸ್ ವಿಡಿಯೋದಕ್ಕೂ ಕೂಡ 300 ಸಬ್ಸ್ಕ್ರೈಬರ್ಸ್ ಆಗಿದ್ರು ಅಂದರೆ ನಾನು ಏಡಿ ಹಿಡಿಯುವುದು ದೆನ್ ಗೆಣಸು ನಮ್ಮದು ಅದನ್ನು ಹಪ್ಪಳ ಮಾಡೋದು ಅದೆಲ್ಲ ಹಾಕಿದ್ದೆ ನಾನು ಸೊ ಹಾಗಾಗಿ ಕೃಷಿದು ಹೆಚ್ಚಿಗೆ ಕೆಲವರಿಗೆ ಇಂಟ್ರೆಸ್ಟ್ ಹಳ್ಳಿದು ಇಂಟ್ರೆಸ್ಟ್ ಉಂಟು ವಿಡಿಯೋದಲ್ಲಿ ಅಂತ ನಂಗೆ ಗೊತ್ತಾಗಿ ನಾನು ಮತ್ತೆ ಅದನ್ನೇ ಹೆಚ್ಚಿಗೆ ಕಂಟಿನ್ಯೂ ಮಾಡ್ತೇನೆ ಮತ್ತು ಎಡಿಟ್ ಅಂತ ಇರಲಿಲ್ಲ ಮಾತ್ರ ನಂದು ಖಾಲಿ ಮಾಡೋದು ವಿಡಿಯೋ ಮಾಡ್ತಾರೆ ಅಪ್ಪಕ್ಕ ಅಪ್ಲೋಡ್ ಮಾಡಿ ಬಿಡುದು ಅಷ್ಟು 100 ಆ ಮೊಬೈಲ್ ನನಗೆ ಕೈ ಕೊಡ್ತು ಡಿಸೆಂಬರ್ ಟೈಮಲ್ಲಿ ಒಂದು 300 ಸಬ್ಸ್ಕ್ರೈಬರ್ಸ್ ಆದಮೇಲೆ ನನಗೆ ಅದು MI ಮೊಬೈಲ್ ಕೈ ಕೊಟ್ಟು ಅದು ನನಗೆ ಇಮೇಲ್ ಗೊತ್ತಿಲ್ಲ ಆ ಮೊಬೈಲ್ ಇತ್ತು ಇದರಲ್ಲಿ ಆ್ಯಕ್ಚುಲಿ ಯೂಟ್ಯೂಬ್ಗೆ ಒಂದು ಇಮೇಲ್ ಇರ್ತದೆ ನಮಗೆ ಕ್ರಿಯೇಟ್ ಮಾಡುವಾಗ ಯಾವ ಇಮೇಲ್ ನನಗೆ ಆ ಇಮೇಲ್ ಇದು ಪಾಸ್ವರ್ಡ್ ಗೊತ್ತಿಲ್ಲ ಆ ಮೊಬೈಲ್ ಹಾಳಾಗಿದೆ ಫುಲ್ ಓಪನೇ ಆಗೋದಿಲ್ಲ ರಪಕ್ಕ ಸಡನ್ಲಿ ನನಗೆ ತಲೆಗೆ ಹೋಗಲಿಲ್ಲ ನಾನು ಇಮೇಲ್ ಮತ್ತು ಅದರ ಪಾಸ್ವರ್ಡ್ ಎಲ್ಲ ಬರ್ಕೊಳ್ಬೇಕಿತ್ತು ಅಂತ ನನಗೆ ತಲೆಗೆ ಹೋಗಲಿಲ್ಲ ಅದಕ್ಕೆ ಅದೆಲ್ಲ ಬೇಕಂತ ಸಹ ನಾನು ಅಂದ್ಕೊಳ್ಳಿಲ್ಲ ಇನ್ನೊಂದು ಮೊಬೈಲಲ್ಲಿ ಓಪನ್ ಮಾಡ್ಬೋದು ಅಂತ ಹಾಗೆ ಅಂದ್ಕೊಂಡ್ರು ನನಗೆ ಮೊಬೈಲ್ ಕೂಡ ನಾಲೆಜ್ ಇಲ್ಲ ಅಷ್ಟು ಸೊ ಅದು ಕೈ ಕೊಟ್ಟಾದ್ಮೇಲೆ ನನಗೆ ತುಂಬ ಬೇಜಾರಾಗಿತ್ತು 300 ಸಬ್ಸ್ಕ್ರೈಬರ್ಸ್ ಇಷ್ಟೊತ್ತಿಗೆ ನಂದು ಮಾನಿಟೈಸೇಷನ್ ಇದು ಒಂದು ವರ್ಷಕ್ಕಿಂತ ಮೊದಲೇ ಆನ್ ಆಗ್ತಿತ್ತು ಸೊ ಓಕೆ ಅದಾದಮೇಲೆ ನಾನು ಹೊಸ ಮೊಬೈಲ್ ತಗೊಂಡಾಗ ಭಾರಿ ಒದ್ದಾಡಿದ್ದೇನೆ ಅದು ಪಾಸ್ವರ್ಡ್ ಸಿಗಲಿಲ್ಲ ಪಾಸ್ವರ್ಡ್ ಸಿಗದಿದ್ದರೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ ಅದು ಇಮೇಲ್ಗೆ ಆ ಇಮೇಲಲ್ಲಿ ನಂದು ಚಾನೆಲ್ ಇದ್ದದ್ದು ಸೊ ಖತಮ್ ಅದು ಕತೆ ಕೈದಾಯಿತು ಮತ್ತು ನಾನು ಜಾಬ್ಗೆ ಅಗೇನ್ ಸೇರಿದೆ ಬೇರೆ ಹಾಸ್ಪಿಟಲಲ್ಲಿ ಸೊ ದೆನ್ ಅದಾದಮೇಲೆ ನಾನು ಚಾನೆಲ್
ಅದೇ ಖಾಲಿ ಮಾಡಿ ಹೊಸತ್ತು ಮಾಡಿದ್ದು ರೀಓಪನ್ ಮಾಡಿದೆ ಅದೇ ಚಾನೆಲ್ ಇರ್ಲಿ ಅಂತ. ಅಂದ್ರೆ ಆ ಟೈಮಲ್ಲಿ ನಂಗೆ ತುಂಬಾ ಕೃಷಿ ಇದೆಲ್ಲ ಇತ್ತು, ಈಗ ಭತ್ತ ಕೊಯ್ಲಿಕ್ಕೆಲ್ಲ ಸ್ಟಾರ್ಟ್ ಆಗುವಾಗ ಹಾಕ್ಬೇಕಂತ ಹೇಳಿ ನಾನು ಅಗೈನ್ ಆ ಹೊಸ ಮೊಬೈಲ್ ಕೂಡ ಚಾನೆಲ್ ಒಂದು ಓಪನ್ ಮಾಡಿದೆ, ನ್ಯೂ ಚಾನೆಲ್ 0 ಸಬ್ಸ್ಕ್ರೈಬರ್ಸ್ ಅದು ನಾನು ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ ಅಲ್ಲಿ. ಓಕೆ, ಅದಕ್ಕಿಂತ ಮುಂಚೆ ಇದ್ದದ್ದು ನಂಗೆ ಅದು 300 ಸಬ್ಸ್ಕ್ರೈಬರ್ಸ್. ನಾನು ಅದು ಚಾನೆಲ್ ಈಗ ಈ ಮೊಬೈಲ್ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು ಸೆಪ್ಟೆಂಬರ್ 22ಗೆ. ಅದಾದ ನಾನು ಎಲ್ಲ ವಿಡಿಯೋ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡಿ ಹೇಗೆ ಎಡಿಟ್ ಮಾಡಿ ಹಾಕ್ತಾರೆ ಅವರು, ಹೇಗೆ ಡಿಸ್ಕಷನ್ ಹೇಗೆ ಬರೆಯುವುದು, ಟ್ಯಾಗ್ ಹೇಗೆ ಹಾಕಬೇಕು ವಿಡಿಯೋ ಹಾಕುವಾಗ ಅಂತ, ಅದೆಲ್ಲ ನಾನು ಯೂಟ್ಯೂಬಲ್ಲಿ ಕೆಲವು ಹಿಂದಿ ಚಾನೆಲ್ ಉಂಟಲ್ಲ ಅದರಲ್ಲಿ ನೋಡಿ ನಾನು ಕಲ್ತದ್ದು. ಮೇಯ್ನ್ ಆಗಿ ಮನೋಜ್ ದೇ ಅಂತ ಅವರದೊಂದು ಚಾನೆಲ್ ಉಂಟು ಹಿಂದಿಯಲ್ಲಿ. ಸೊ ಅವರು ತುಂಬ ಕ್ಲಿಯರ್ ಆಗಿ ಹೇಳ್ತಿದ್ರು. ಸೊ ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಹೊಸತ್ತು ಸ್ಟಾರ್ಟ್ ಮಾಡೋರಿಗೆ ನಾನು ಹೇಳ್ತೀನಿ, ಅವರದೊಂದು ಚಾನೆಲ್ ನೋಡಿ ನಿಮಗೆ ಅವರು ಕ್ಲಿಯರ್ ಆಗಿ ಕಟ್ ಆಗಿ ಹೇಳ್ತಾರೆ. ನಮಗೆ ಹೊಸಬರಿಗೆ ಒಂದು ಸರಿಯಾಗಿ ಹಿಂದಿ ಅರ್ಥ ಆಗೋದ್ರೆ ಓಕೆ. ದೆನ್ ನಾನು ಅವರದ್ದೇ ನೋಡಿ ಚಾನೆಲ್ ಎಲ್ಲ ಹೇಗೆ ಎಡಿಟ್ ಮಾಡೋದು ಅದೆಲ್ಲ ಕಲಿತೆ. ತಿಂಗಳಿಗೊಮ್ಮೆ ಹಾಕ್ತಿದ್ದೆ, ಬಟ್ ಜಾಬ್ ಸಿಕ್ಕಿದ್ದಲ್ಲ. ಸೊ ಹಾಗಾಗಿ ನನಗೆ ವಿಡಿಯೋನ ಕರೆಕ್ಟಾಗಿ ಹಾಕ್ಲಿಕ್ಕೆ ಆಗಲಿಲ್ಲ. ಏನು ಎಲ್ಲ ಭತ್ತ ಕೊಯ್ದು ಅದು ಇದೆಲ್ಲ ಫಿನಿಶ್ ಆಯಿತು. ದೆನ್ ಅಗೇನ್ ಇನ್ನೊಂದು ಮಳೆಗಾಲಕ್ಕೆ ನಾನು ಅಗೇನ್ ಎಡಿ ಹಿಡಿಯುವುದು ಅದು ಇದೆಲ್ಲ ಹಾಕ್ತಿದ್ದೆ ಗಡಿ ಅಂದರೆ ಅದು ನನಗೆ ಕಂಟಿನ್ಯೂ ಆಗಿ ನಾನು ಹಾಕ್ತಿದ್ದೆ. ಎಡಿ ಸಿಕ್ಕಿತು ಇಲ್ವೋ, ದೆನ್ ನದಿಗಳದ್ದು ನೀರೆಲ್ಲ ಫುಲ್ಲು, ಮತ್ತೆ ಮೀನು ಹಿಡಿಯುವುದು ನಂದು ಗದ್ದೆಯಲ್ಲಿ ಮೀನು ಹಿಡಿಯುವುದುಂಟಲ್ಲ ಅದೊಂದು ನಾನು ವಿಡಿಯೋ ಹಾಕಿದ್ದು. ದೆನ್ ಅದು ನನಗೆ 15,000 ವ್ಯೂಸ್ ಏನೋ ಆಗಿತ್ತು. ಒಂದು ಎಷ್ಟು ಹೌದು 4 ದಿನಕ್ಕೆ ಏನೋ 15,000 ಸಬ್ಸ್ಕ್ರೈಬರ್ಸ್ ಆಗಿದೆ. ನನಗೆ ಖುಷಿ ಆಯಿತು, ಇಷ್ಟು ಜನ ನೋಡ್ತಾರೆ. ದೆನ್ ನಾನು ಅರ್ನಿಂಗ್ ಆಗ್ತದಂದ್ರೆ ನನಗೆ ಅದೆಲ್ಲ ಮಂಡೆಯಲ್ಲಿ ನಾನು ಹಾಕಿದ್ದಲ್ಲ ವಿಡಿಯೋ. ಮತ್ತು ನನಗೆ ಇಂಟ್ರೆಸ್ಟ್ ಆಗಿ ಅಷ್ಟು ಜನ ವ್ಯೂಸ್ ಆಯ್ತಲ್ಲ, ಸೊ ತುಂಬ ಕಮೆಂಟ್ ಕೂಡ ಅದಕ್ಕೆ ಒಳ್ಳೇದು ಬಂದಿತ್ತು. ದೆನ್ ನಾನು ಹಾಕ್ತಾ ಇರುವ ಇನ್ನೆಂತಕ್ಕೆ ಸುಮ್ಮನೆ ಒಳ್ಳೇದಾಗ್ತದೆ ನನಗೆ, ಎಲ್ಲರೂ ಕಮೆಂಟ್ ಎಲ್ಲ ಹಾಕೋ ಒಳ್ಳೇದುಂಟು ನೈಸ್ ಉಂಟು ಅಂತ ಹೇಳುವಾಗ ನನಗೆ ತುಂಬ ಖುಷಿ ಆಗ್ತಿದೆ. ಸೊ ಅದಕ್ಕೋಸ್ಕರ ನಾನು ವಿಡಿಯೋ ಹಾಕ್ತಾ ಹೋದೆ. ಮತ್ತು ಬುಕ್ಕಲ್ಲೆಲ್ಲ ಬರ್ಕೊಳ್ತಿದ್ದೆ ನಾನು ಫುಲ್ಲು ಕಂಟಿನ್ಯೂ ಆಗಿ. ಬುಕ್ಕಲ್ಲಿ ಹೇಗೆಲ್ಲ ಶೇರ್ ಮಾಡಬೇಕು, ಹೇಗೆ ಎಡಿಟ್ ಮಾಡಬೇಕು ಅದನ್ನೆಲ್ಲ ನಾನು ಬುಕ್ಕಲ್ಲಿ, ಮತ್ತು ಅದರ ಸೆಟ್ಟಿಂಗ್ಸ್ ಹೇಗೆ ಮಾಡಬೇಕು ಯೂಟ್ಯೂಬ್, ಅದು ಕೂಡ ನಾನು ಯೂಟ್ಯೂಬ್ ಯಾರು ಹೇಳಿಕೊಡಲಿಲ್ಲ. ಯೂಟ್ಯೂಬಲ್ಲಿ ಚಾನೆಲ್ಸ್ ವೀಡಿಯೋಸ್ಗಳನ್ನು ನೋಡಿ ನಾನು ಕಲ್ತದ್ದು. ಅದು ಹೊಸಬ್ರು ಚಾನೆಲ್ ಸ್ಟಾರ್ಟ್ ಮಾಡೋರಿಗೂ ನಾನು ಅದೇ ಹೇಳೋದು, ಬುಕ್ಕಲ್ಲಿ ನೀವು ಬರ್ಕೊಂಡು ಮತ್ತೆ ಎಡಿಟ್ ಮತ್ತು ಸೆಟ್ಟಿಂಗ್ ಮಾಡಲಿಕ್ಕೆ ಹೋಗಿ. ಫಸ್ಟಿಗೆ ನೀವು ಯೂಟ್ಯೂಬ್ ಸೆಟ್ಟಿಂಗೇ ಮಾಡ್ಕೊಳ್ಬೇಕು, ಇಲ್ಲದ್ರೆ ನಂತರ ಆಗ್ತದೆ. ನನಗೆ ಮತ್ತೆ ಅದು ವ್ಯೂಸ್ ಅಷ್ಟು ಸಬ್ಸ್ಕ್ರೈಬರ್ ಕೂಡ ಆಗ್ತಾನೆ ಇರಲಿಲ್ಲ. ಒಂದು 20, 50 ಅಷ್ಟೇ ಆಗ್ತಿತ್ತು. ಒಂದು 10 ವೀಡಿಯೋಸ್ ಹಾಕಿದ್ದೇನು ನನಗೆ ಅಷ್ಟೇ, ಒಂದು 50 ಸಬ್ಸ್ಕ್ರೈಬರ್ಸ್ 100 ಸಬ್ಸ್ಕ್ರೈಬರ್ಸ್ ಅಷ್ಟೇ ಆಗ್ತಿದೆ. ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಸಬ್ಸ್ಕ್ರೈಬರ್ಸ್ ಯಾರೂ ಇರಲಿಲ್ಲಲ್ಲ. ದೆನ್ ಅದೊಂದು ವಿಡಿಯೋ ನನಗೆ ವೈರಲ್ ಆದಾಗ ಖುಷಿ ಆಯಿತು. ಅದರಲ್ಲಿ ನನಗೆ ಸಬ್ಸ್ಕ್ರೈಬರ್ಸ್ 300 ಏನು ಒಮ್ಮೆಲೆ 300 400 ಸಮಥಿಂಗ್ ಆಗಿತ್ತು ಅದರಲ್ಲಿ, ಆ ಒಂದು ವಿಡಿಯೋದಲ್ಲಿ. ಓಕೆ, ಅಲ್ಲಿ ಒಂದು 200 ಸಬ್ಸ್ಕ್ರೈಬರ್ಸ್ ಏನೋ ಜಾಸ್ತಿ ಆಗಿದ್ರು ನನಗೆ ಆ ಗದ್ದೆಯಲ್ಲಿ ಮೀನು ಹಿಡಿಯೋದಕ್ಕೆ. ದೆನ್ ನಾನು ಹಾಕ್ತಾ ಹೋದೆ ಅಲ್ಲ, ದೆನ್ ನನಗೆ ತುಂಬ ವ್ಯೂಸ್, ನಾನು ಕಂಟಿನ್ಯೂ ಆಗಿ ಅಂದರೆ 3 ವೀಕ್ಸ್ಲಿ ನಾನು ಒಮ್ಮೊಮ್ಮೆ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಮಳೆಗಾಲದಲ್ಲಿ ನನಗೆ ತುಂಬ ಟಾಪಿಕ್ಸ್ ಸಿಗ್ತಾ ಇತ್ತು. ಸೊ ಹಾಗಾಗಿ ಅಲ್ಲಿ ಎಲ್ಲ ನಾನು ಫ್ರೀ ಟೈಮಲ್ಲಿ ರಜೆಯಲ್ಲಿ ಫುಲ್ ಎಲ್ಲ ವೀಡಿಯೋವೇ ಹಾಕೋದು ಹಿಡ್ಕೊಂಡು, ಮನೆಯಲ್ಲಿ ಕೆಲಸ ಮಾಡಿದ್ದು ಕೂಡ ನಾನು ವೀಡಿಯೋ ಹಾಕ್ತೇನೆ. ನೀವು ನನ್ನೊಂದು ವೀಡಿಯೋ ನೋಡಿದರೆ ನಿಮಗೆ ಗೊತ್ತಿರ್ಬೋದು. ಎಲ್ಲ ನಾನು ಕೆಲಸ ಮಾಡೋದು, ಮನೆಯಲ್ಲಿ ಕೆಲಸ ಮಾಡೋದು. ಮತ್ತೆ ದೆನ್ ರಪ್ಪಕ ಫ್ಲಾಶ್ ನಂತರ ಮಲ್ಲಿಗೆ ಗಿಡ ಉಂಟು ಅದರದೊಂದು ಲಾಗ್ ಮಾಡುವ, ಮಲ್ಲಿಗೆ ಗಿಡದ್ದು ಅಂತ ಹೇಳಿ. ದೆನ್ ಅದರದ್ದು ನಾವು ಲಾಗ್ ಮಾಡಿದ್ರೆ ಅಲ್ಲಿಂದ ನನಗೆ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಪುನಃ ಅಗೇನ್ ಜಾಸ್ತಿ ಆದರು ಮಲ್ಲಿಗೆ. ಸೊ ಅದನ್ನೇ ನಾನು ಹೆಚ್ಚಾಗಿ ಕಂಟಿನ್ಯೂ ಆಗ್ತಾ ಇದ್ದೆ. ಮಿಡ್ಲ್ ನಾನು ಲಾಗ್ ಕೂಡ ಹಾಕ್ತಿದ್ದೆ. ಲಾಗಿ ನನಗೆ ಅಷ್ಟೇನು ವ್ಯೂಸ್ ಆಗುದಿಲ್ಲ, ಮಲ್ಲಿಗೆ ಗಿಡದ್ದು ಇನ್ಫಾರ್ಮೇಶನ್ ಹಾಕಿದ್ರೆ ತುಂಬ ಆಗ್ತಿತ್ತು ನನಗೆ. ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ಆಗಲಿಕ್ಕೆ ನನಗೆ ಮಲ್ಲಿಗೆ ಗಿಡದ್ದೇ ಜಾಸ್ತಿ ಆಗೋದು ಅದರಲ್ಲಿ. ಅದರದ್ದು ಲಾಗ್ ಮಾಡಿದಾಗಲೇ ನನಗೆ ಜಾಸ್ತಿ ಆಗೋದು. ಸೊ 1000 ಸಬ್ಸ್ಕ್ರೈಬರ್ಸ್ ನನಗೆ 2 ಇಯರ್ ಬೇಕಾಯಿತು ಆಗಲಿಕ್ಕೆ. ಓಕೆ, 2 ಇಯರ್ಸ್ ನಾನು ಇವತ್ತು 2024 ಇದು ನಾನು ಹಾಕುವಾಗ ಈಗ 1 ವೀಕ್ ಆಗ್ಬೋದು ವಿಡಿಯೋ. ದೆನ್ ನನಗೆ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಯಿತು. ಕ್ರೈಟೀರಿಯಾ ಕಂಪ್ಲೀಟ್ ಆಗದೆ ನಾವು ಅಪ್ಲೈ ಬಟನ್ ಓದುವ ಹಾಗೆ ಇಲ್ಲ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ಳುವ ಹಾಗೆ ಇಲ್ಲ ಅಂತ ಎಲ್ಲ ಅದರಲ್ಲಿ ವಿಡಿಯೋಲ್ಲಿ ನೋಡಿದೆ. ನಾನು ಒತ್ತಿಯಾಗಿದೆ, ಬಟನ್ ಕ್ಲಿಕ್ ಮಾಡಿ ಆಗಿದೆ ನಾನು. ದೆನ್ ನಾನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೇನೆ. ಯಾವುದು ಗೂಗಲ್ ಎಡಿಸೆನ್ಸ್ ಬ್ಯಾಂಕ್ ಅಕೌಂಟ್ಸ್ ಎಲ್ಲ ಎಂತ ಮಾಡಲಿಕ್ಕೆ ಹೋಗಲಿಲ್ಲ, ಅಲ್ಲಿಗೆ ಸ್ಟಾಪ್ ಮಾಡಿದ್ದೇನೆ. ಅದು ನನಗೆ ಕಾಣದೇ ಇಲ್ಲ. ನಾವು ಅದು ಅಪ್ಲೈ ಬಟನ್ ಒತ್ತಿದ ಮೇಲೆ ಉಂಟಲ್ಲ 1000 ಅದು ವಾಚ್ ಅವರ್ಸ್ ಮತ್ತು ಸಬ್ಸ್ಕ್ರೈಬರ್ ಎಷ್ಟಾಗಿದೆ ನಮ್ಗೆ ಗೊತ್ತದೆ, ಬಟ್ ವಾಚ್ ಅವರ್ಸ್ ಆಗಿದೆ ಇಲ್ವಾ 4000 ಅದು ಕಾಣಲಿಲ್ಲ ನಮಗೆ. ಅದು ಮತ್ತೆ ಅಪ್ಲೈ ಬಟನ್ ಒತ್ತಾದ್ಮೇಲೆ ನನಗೆ ಅದೇ ಮಂಡೆ ಹೆಚ್ಚು 1000 ಆಗಿದೆ ಅಲ್ಲ. ಈಗ ನಾನು ಹಾಕುದಾದ್ಮೇಲೆ ಮಾನಿಟೈಸೇಷನ್ಗೆ ಆನ್ ಮಾಡಿದೆ ಬೇಡುವ, ಯಾಕಂದರೆ ನನಗೆ 4000 ವಾಚ್ ಅವರ್ಸ್ ಆಗಿದೆ ಇಲ್ವಾ ಗೊತ್ತಿಲ್ಲ, ಅಲ್ಲಿ ಕಾಣ್ತಾ ಸಹ ಇಲ್ಲ, ಅದ್ರದ್ದು ಹೇಗೆ ನೋಡೋದು ಅಂತ ಗೊತ್ತಿಲ್ಲ. ಆಗಲಿ ಹೋದರೂ ಹೋಯ್ತು, ನನಗೆ ಜಾಬ್ ಉಂಟಲ್ಲ ಯಾಕೇನಿದು ಅಷ್ಟಿಲ್ಲ ಅಂತ ಹೇಳಿ ನನ್ನ ಅದಕ್ಕೋಸ್ಕರ ಮಾನಿಟೈಸೇಷನ್ ಎಲ್ಲ ಅಕ್ಸೆಪ್ಟ್ ಮಾಡಿಕೊಂಡೆ. ಯಾವುದರಲ್ಲಿ ವಿಡಿಯೋದಲ್ಲಿ ಹೇಗಿದ್ದು ಹಾಗೆ ಮಾನಿಟೈಸೇಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಆನ್ ಮಾಡಲಿಕ್ಕೆ. ದೆನ್ ಅದು
ಗ್ರೀನ್ ಬಟನ್ ನನಗೆ ರಪಕ್ಕ ಒಂದು ದಿನ ಅದು 4 ಅವರಲ್ಲಿ ಕಂಪ್ಲೀಟ್ ಆಗಿದೆ. ಗೂಗಲ್ ಅಕೌಂಟ್, ದೆನ್ ಬ್ಯಾಂಕ್ ಅಕೌಂಟ್ ಮಾಡೋದು, ದೆನ್ ಗೂಗಲ್ ಅಡ್ಸೆನ್ಸ್ ಅಂತ ಹೇಳ್ತಾರೆ, ದೆನ್ ಅವರು ಯೂಟ್ಯೂಬ್ನವರು ರಿವ್ಯೂ ಮಾಡಿ ಅವರು ರಾತ್ರಿ ಮಲಗು ಬೆಳಗ್ಗೆ ಏಳುವ ಅಷ್ಟೊತ್ತಿಗೆ ಗ್ರೀನ್ ಬಟನ್ ಆಗಿದ್ರು ಪಕ್ಕ. ನಂದೇನು ಕಾಪಿರೈಟ್ ಇರಲಿಲ್ಲ, ನಾನು ಸಾಂಗ್ಸ್ ಎಲ್ಲ ಕಾಪಿರೈಟ್ ಇದ್ದೆಲ್ಲ ಆವಾಗಲೇ ಡಿಲೀಟ್ ಮಾಡ್ತಾ ಇದ್ದೆ ಸಾಂಗ್ಸ್ ಅನ್ನು. ಸೊ ಹಾಗಾಗಿ ನಂದು ರಪ್ರಪ ಆಯ್ತೇನು, ಒಂದು ದಿನದಲ್ಲಿ ಆಗಿದೆ ಎಲ್ಲ ಸಹ, ಮಾನಿಟೈಸೇಷನ್ ಆನ್ ಆಗಿದೆ. ಸೊ ಎಸ್ ಇಷ್ಟು ನಂದು ಫುಲ್ ಸ್ಟೋರಿ. ರಪರಪ ಶಾರ್ಟ್ ಕಟ್ಟಲ್ಲಿ ತುಂಬ ದೊಡ್ಡ ವಿಡಿಯೋ ಯಾಕೆ ಎಳೆಯುವುದಂತ ಹೇಳಿ ನಾನು ರಪರಪ ಶಾರ್ಟ್ ಕಟ್ಟಲ್ಲಿ ಹೇಳಿದೆ. ಸೊ ನಿಮಗೂ ಕೂಡ ನಾನು ಅಂದಾಜೇ ಮಾಡಲಿಲ್ಲ, ಝೀರೋದಲ್ಲಿ ಇದ್ದವಳು 1, 2 ಎಲ್ಲ ಹಾಗೆ ಹಾಕ್ತಿದ್ದದ್ದು. ನಾನು ಅದರಲ್ಲಿ ಇಂಟ್ರೆಸ್ಟು ತಗೊಂಡಿರಲಿಲ್ಲ. ನಂಗೆ ಇದು ಮಾನಿಟೈಸೇಷನ್ ಆಗ್ತದಿಲ್ಲ ಅಂತ 1000 ಸಬ್ಸ್ಕ್ರೈಬರ್ಸ್ ಆಗುವ ನಾನು ಎಲ್ಲಿ ಹೋಗಿರ್ತೇನೇನು, ಮದುವೆ ಆಗಿ ಎಲ್ಲಿ ಯಾರ ಮನೆಗೆ ಹೋಗಿರ್ತೇನೇನು, ಆಗ ನನಗೆ ವೀಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲಲ್ಲ. ಸೊ ಆಗ ನಾನು ಚಾನಲ್ ಬಿಟ್ಟು ಬಿಡ್ತೇನೆ ನಾರ್ಮಲ್ ಆಗಿ ಅಂತ. ಬಟ್ ನನಗೆ 2 ಇಯರ್ಸಲ್ಲಿ ಈಗ ಈ ವರ್ಷ ನನಗೆ ಆಯಿತು, ಇವತ್ತು 1 ವೀಕ್ ಆಯಿತು ಆಗಿ ಮಾನಿಟೈಸೇಷನ್. ನಾನೆಲ್ಲ ಸಿಸ್ಟಮ್ ಎಲ್ಲ ಆನ್ ಮಾಡಿಟ್ಟಿದ್ದೇನೆ. ಇನ್ನು ನನಗೆ ಐಡೆಂಟಿಟಿ ವ್ಯಾಲಿಡಿಟಿ ಆದರೆ ಆಯಿತು ನಂದು. ಸೊ ಇಷ್ಟು ನಂದು ಕತೆ. ಹೊಸೊಬ್ಬರಿಗೆ ನಾನು ಹೇಳೋದು, ಅಥವಾ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಅಂತ ಅವ್ರಿಗೆ ಹೇಳ್ಬೋದು, ಅದರಲ್ಲೇ ತುಂಬ ನಂಬ್ಕೊಂಡಿರಬೇಡಿ. ಬೇರೆ ಜಾಬ್ ಸಹ ಇರಲಿ ನಿಮ್ಮ ಹತ್ರ, ಇದೊಂದು ನಿಮಗೆ ಟೈಮ್ ಪಾಸ್ಗೆ ಅಥವಾ ಯಾರಿಗಾದರೂ ಇನ್ಫಾರ್ಮೇಷನ್ ಕೊಡುವ ಎಂಥದ್ದಿದ್ರಿ, ದೆನ್ ಸೈಡ್ ಯಾರ ಮನೆಯಲ್ಲೇ ಹೌಸ್ ವೈಫ್ ಇದ್ದವರಿಗೆ ಅವರಿಗೆಲ್ಲ ಇದು ಯೂಸ್ ಆಗ್ತದೆ ಯೂಟ್ಯೂಬ್. ನಾನು ಹೇಳೋದಿಲ್ಲ, ತುಂಬ ಜನ ಕಮಾಯಿ ಮಾಡುವವರು ಇದ್ದಾರೆ ಇದರಲ್ಲಿ, ತುಂಬ ಪೈಸೆ ಬರುವವರು ಸಹ ಇದ್ದಾರೆ. ದೆನ್ ಅಷ್ಟೇನು ಬರಲಿಕ್ಕಿಲ್ಲ, ನಾವೆಲ್ಲ ಹೊಸಬ್ರಲ್ಲ, ಸಣ್ಣದ ಪುಟ್ಟದಲ್ಲಿ. ದೆನ್ ನಾನು ಲ್ಯಾಂಗ್ವೇಜ್ ಕೂಡ ಉಂಟಲ್ಲ, ನಿಮ್ಮ ಹತ್ರ ಸಬ್ಸ್ಕ್ರೈಬರ್ಸ್ ಅಂತ ಕೇಳಿದರೆ ನಾನು ಯಾವ ಲ್ಯಾಂಗ್ವೇಜಲ್ಲಿ ಮಾಡೋದು, ಫಸ್ಟಿಗೆ ನಾನು ಉಂಟಲ್ಲ ಎಲ್ಲ ತುಳು ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದೆ. ನನ್ನ ಲ್ಯಾಂಗ್ವೇಜ್ ನಾನು ತುಳು, ಉಡುಪಿಯವಳಲ್ಲ, ಸೊ ತುಳು ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದೆ. ನನಗೆ ಎಂಥದ್ದು ಇಲ್ಲ ಸಬ್ಸ್ಕ್ರೈಬರ್ಸ್ ಬರ್ತಾನೆ ಇಲ್ಲ, ಸುಮ್ಮನೆ ಅದು ತುಳು ಅವರು ಮೇ ಬಿ ನಂದು ನಮ್ಮ ಮನೆ ಪಕ್ಕದವರು ಅಷ್ಟೇ ನೋಡ್ತಾರೆ, ಮತ್ತೆ ಯಾರು ನೋಡುದಿಲ್ಲ. ದೆನ್ ಕೆಲವು ಜನ ನನಗೆ ಕನ್ನಡದಲ್ಲಿ ಮಾತಾಡಿ, ಕನ್ನಡದಲ್ಲಿ ಸಹ ನೀವು ಮಾಡಿ, ನನಗೆ ನಿಮ್ಮದು ಕನ್ನಡದಲ್ಲಿ ನಿಮ್ಮ ಭಾಷೆ ಆಗ್ತಾ ಇರುತ್ತೆ ಎಲ್ಲ ಕನ್ನಡದಲ್ಲಿ ಹೇಳಿ ನನಗೆ ಕನ್ನಡ ಸಹ ಕ್ಲಿಯರ್ ಆಗಿ ಅಷ್ಟೊಂದು, ತುಳುವಲ್ಲಿ ಮಾತಾಡುವವರು ಕನ್ನಡ ಸ್ವಲ್ಪ ಮಿಕ್ಸ್ ಆಗಿ ಮಾತಾಡ್ತೇನೆ ನಾನು. ಎಂತ ಸಹ ಇರಲಿ ತುಂಬ ಜನ ಕನ್ನಡದವರು ನನಗೆ ಅದ್ರಲ್ಲಿ ಮೆಸೇಜ್ ಮಾಡ್ತಾರೆ ಅಂತ ಹೇಳಿ ಕನ್ನಡದಲ್ಲಿ ಅಗೇನ್ ಸ್ಟಾರ್ಟ್ ಮಾಡಿದೆ ಮಾಡಲಿಕ್ಕೆ ಲಾಗ್ ಎಲ್ಲ. ಓಕೆ, ದೆನ್ ಕನ್ನಡದಲ್ಲಿ ನಾನು ಈಗ ಸಹ ಹಾಗೆ ಕನ್ನಡದಲ್ಲಿ ತುಳು ಚಾನೆಲ್ ಮಾಡಿದ್ದೇನೆ, ನಾನೊಂದು ಮಾಡಿಟ್ಟಿದ್ದೇನೆ ಜಸ್ಟ್. ನನಗೆ ನಿಮಗೆ ಸರ್ಪ್ರೈಸ್ ಕೊಡ್ತು, ಅದು ಈಗಲ್ಲ, ನೆಕ್ಸ್ಟ್. ಅದು ಸರ್ಪ್ರೈಸ್ ಹೇಳಿಕ್ಕೆ ಆಗುದಿಲ್ಲ, ಯಾವಾಗ ನಾನು ವಿಡಿಯೋ ಹಾಕ್ತೇನೆ ಆಗ ನಿಮಗೆ ಗ್ಯಾರಂಟಿಯಾಗಿ ಲಿಂಕ್ ಕಳಿಸ್ತೇನೆ. ಸೊ ಕಾಯ್ತಾ ಇರಿ. ಅದರಲ್ಲಿ ಒಂದು ಸರ್ಪ್ರೈಸ್ ಕೂಡ ಉಂಟು ನಿಮಗೆ, ತುಳು ಚಾನೆಲ್ ಉಂಟು ನನ್ನ ಹತ್ರ, ಅದರಲ್ಲಿ ನಾನು ಸರ್ಪ್ರೈಸ್ ಕೂಡ ಕೊಡ್ತೇನೆ, ಲಿಂಕ್ ಕೂಡ ಹಾಕ್ತೇನೆ. ಸೊ ಇದು ನಂದು ಈಗ ಕನ್ನಡ ಚಾನೆಲ್ ಆಗಿಬಿಟ್ಟಿದೆ, ನಾನೆಲ್ಲ ಸಹ ಕನ್ನಡದಲ್ಲಿ, ಮತ್ತು ನಾನು ಮಲ್ಲಿಗೆ ಗಿಡದ ಜಾಸ್ತಿ ಹಾಕೋದ್ರಿಂದ ಕನ್ನಡದಲ್ಲೇ ಮಾತಾಡ್ತೇನೆ ಹೆಚ್ಚಾಗಿ. ಆ್ಯಂಡ್ ಇಷ್ಟು ಸ್ಟೋರಿ. ತುಂಬ ಜನ ಸ್ಟಾರ್ಟ್ ಮಾಡುವವರಿಗೆ, ಕ್ರಿಯೇಟ್ ಮಾಡುವವರಿಗೆ ಮಾಡಿ, ಇದರಲ್ಲಿ ಏನು ನಷ್ಟ ಗಿಷ್ಟ ಅಂತ ಇಲ್ಲ, ನಮಗೆ ಖುಷಿ ಆಗ್ತದೆ, ನಮ್ಮದೊಂದು ಟೈಮ್ ಪಾಸ್ ಹೋಗ್ತದೆ. ದೆನ್ ಇನ್ಫಾರ್ಮೇಷನ್ ಕೆಲವರಿಗೆ ಕೊಡ್ಲಿಕ್ಕೆ ಆಗ್ಬೋದು, ನಮಗೆ ಎಜುಕೇಟೆಡ್ ಆಗಿದ್ರೆ ನಾವು ನಮ್ಮದು ಬಗ್ಗೆ ಮತ್ತು ತುಂಬ ಪ್ರೈವೇಸಿ ಕೂಡ ಇದರಲ್ಲೆಲ್ಲ ಶೇರ್ ಮಾಡಬೇಡಿ. ನಾನು ಅದು ಹೇಳೋದು ಬಿಗಿನರ್ಸ್ಗೆ, ತುಂಬ ಸೀಕ್ರೆಟ್ಸ್ ವಿಷಯಗಳನ್ನು ನಿಮ್ಮ ಲೈಫ್ದು, ತಂದೆ ತಾಯಿದು ಮತ್ತು ನಿಮ್ಮ ಕುಟುಂಬ ಸಂಸಾರದ್ದೆಲ್ಲ ಇದರಲ್ಲೆಲ್ಲ ಶೇರ್ ಮಾಡ್ಲಿಕ್ಕೆ ಹೋಗಬೇಡಿ ಯೂಟ್ಯೂಬಲ್ಲಿ. ನಾನು ತುಂಬ ಜನ ನೋಡ್ತಾ ಇರ್ತೇನೆ ಯೂಟ್ಯೂಬ್, ನಾನು ಅದು ತಪ್ಪಂತ ಹೇಳೋದಿಲ್ಲ, ಬಟ್ ನಾನೊಂದು ನಿಮಗೆ ಸಲಹೆ ಕೊಡೋದಂತೆ, ತುಂಬ ಸೀಕ್ರೆಟ್ಸ್ಗಳನ್ನೆಲ್ಲ ಕುಟುಂಬ ಸಂಸಾರದ್ದೆಲ್ಲ ಇದರಲ್ಲೆಲ್ಲ ಹೇಳಲಿಕ್ಕೆ ಹೋಗಬೇಡಿ. ನಮ್ಮದು ಅವರು ಜೋರಿದ್ದಾರೆ, ಇವರು ಜೋರಿದ್ದಾರೆ, ಅದೆಲ್ಲ ನಮಗೆ ಬೇಡ. ಇದರಲ್ಲಿ ಯಾವತ್ತಿದ್ದು ಪ್ರೈವೇಸಿ ವಿಷಯಗಳನ್ನು ನಾವು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು ತಪ್ಪು ಯಾವತ್ತು, ಅದು ನಮಗೆ ಮತ್ತೆ ಪ್ರಾಬ್ಲಮ್ ಆಗ್ತದೆ. ಮತ್ತು ಚಾನಲಲ್ಲಿ ಕೂಡ ಅದು ಜನಗಳಿಗೆಲ್ಲ ಸಿಗೋದು ಅಷ್ಟು ಸುಲಭ ಅಲ್ಲ, ಮತ್ತು ಸ್ವಲ್ಪ ಜಾಗರೂಕತೆ ಸಹ ಇರಬೇಕು ಇದರಲ್ಲಿ. ಯೂಟ್ಯೂಬಲ್ಲಿ ತುಂಬ ಜನ ಸಬ್ಸ್ಕ್ರೈಬರ್ಸ್ ಮನೆಗೆ ಬರ್ತಾರೆ, ಮತ್ತು ದೆನ್ ಹೆಚ್ಚಿನವ್ರದ್ದು ನಾನು ನೋಡ್ತಾ ಇರ್ತೇನೆ ಕೆಲವು ವಿಡಿಯೋದಲ್ಲಿ ಕನ್ನಡದವರದ್ದೇ ನಮ್ದು ಅವರು ಇವರಿಗೆ ಮನೆಗೆ ಬಂದರು. ದೆನ್ ಇದೆಲ್ಲ ಹೆಚ್ಚಾಗಿ ರಿಸ್ಕ್ ಅದೆಲ್ಲ, ಅಂತ ನಾವೆಲ್ಲ ಒಬ್ರೊಬ್ರು ಇರುವಾಗೆಲ್ಲ ತುಂಬ ರಿಸ್ಕ್ ಆಗ್ತದೆ. ಸೊ ಹಾಗಾಗಿ ಇದರಲ್ಲಿ ತುಂಬ ಬೆರಳಿಕೆ ಹೋಗಬೇಡಿ. ತುಂಬ ನಿಮಗೆ ನೀವು ನಿಮ್ಮ ಲಾಗ್ ಮಾಡ್ತಾ ನೀವು ದಿನನಿತ್ಯ ಹಾಕ್ತಾ ಇರಿ. ಆ್ಯಂಡ್ ಕಮೆಂಟಿಗೆ ಅವರಿಗೆ ಒಳ್ಳೆಯ ಕಮೆಂಟ್ಗಳನ್ನು ಹಾಕಿದಾಗ ಒಳ್ಳೆಯ ರಿಪ್ಲೈಗಳನ್ನು ಕೊಡಿ, ಏನು ಬೇಜಾರು ಮಾಡ್ಕೊಳ್ಳದೆ ತಪ್ಪು ರಿಪ್ಲೈಸ್ ಕೊಡಬೇಡಿ. ಆ್ಯಂಡ್ ಒಳ್ಳೆಯವರಿದ್ದಾರೆ ಕೂಡ, ಸಪೋರ್ಟ್ ಮಾಡುವವರಿದ್ದಾರೆ ಜನಗಳು ನಮ್ಮದು, ನಾನು ಅದೆಲ್ಲ ಹೇಳುವುದಿಲ್ಲ, ಅದು ನಿಜ ಹೇಳ್ತೇನೆ. ನಾನು ತುಂಬ ಸಪೋರ್ಟ್ ನಮ್ಮ ಜನಗಳು ತುಂಬ ಸಪೋರ್ಟ್ ಮಾಡ್ತಾರೆ. ನಾನು ಒಮ್ಮೆ ಬಿಡುವ ಅಂತ ಸಹ ಅನ್ಕೊಂಡಿದ್ದೆ, ಎಂತಕ್ಕೆ ಸುಮ್ಮನೆ ಅಂತ ಆಗುದಿಲ್ಲ, ಯಾರು ನೋಡುದಿಲ್ಲ, ಸುಮ್ಮನೆ ನಾನು ಅಲ್ಲಿ ಏಡಿಡ್ಲಿಕ್ಕೆ ಹೋಗುವಾಗ ಉಂಟಲ್ಲ ಮೊಬೈಲ್ ಅದೆಲ್ಲ ನೀರಿಗೆ ಇಟ್ಕೊಂಡು ಹೀಗೆ ಎಲ್ಲ ಇಟ್ಕೊಂಡು, ಮತ್ತೆ ನನ್ನ ಟ್ರೈಪಾಡ್ ಕೂಡ ಇಲ್ಲ,
ಈಗ ನಾನು ತಗೊಂಡದ್ದು ಟ್ರೈಪಾಡ್ ಕೂಡ ಇಲ್ಲ. ಅದನ್ನು ಈ ಮರಕ್ಕೆ ಸಿಕ್ಕಿಸಿ ಇಡುದು, ಕೊಂಬೆಗೆಲ್ಲ ಸಿಕ್ಕಿಸಿಡುದು, ನೀರಿಗೆ ಬೀಳುದು, ಮೊಬೈಲ್ ಪ್ಲಾಸ್ಟಿಕ್ ಹಾಕುದು. ಓ ಮೈ ಗಾಡ್, ಅದೆಲ್ಲ ಎಷ್ಟು ಕಷ್ಟಪಡ್ತಿದೆ ಮಾಡಲಿಕ್ಕೆ. ವಿಡಿಯೋ ಎಷ್ಟು ಕಷ್ಟ ಉಂಟು, ಅದು ನೋಡ್ಲಿಕ್ಕೆ ನಮಗೆ ಒಂಥರ ನಾರ್ಮಲ್ ಮಾಡಿದಾಗೆ ಕಾಣ್ತದೆ, ಬಟ್ ಅದು ಕಷ್ಟ. ಅದ್ರದ್ದು ಬಿಹೈಂಡ್ ಸೀನ್ಸ್ ಯಾರಿಗೂ ಗೊತ್ತಿರುವುದಿಲ್ಲ. ಒಂದು ಸಣ್ಣ ಸಣ್ಣ ಕ್ಲಿಕ್ ಮಾಡುವುದು ಕೂಡ ತುಂಬ ಕಷ್ಟ ಉಂಟು. ಮಳೆಗಾಲದಲ್ಲ ಭಯಂಕರ ನಾನು ಕಷ್ಟಪಡ್ತೀನಿ. ಕೊನೆಗೂ ನನಗೂ ಹೇಗೋ ಹಾಗೆ ಹೀಗೆ ಆಗಿ 1000 ಸಬ್ಸ್ಕ್ರೈಬರ್ಸ್ ಈಗ ಆಗಿದೆ. 2 years ಆಯ್ತು ನಂದು. ಸೊ ನಾನು ಮಾನಿಟೈಸೇಷನ್ ಆನ್ ಕೂಡ ಆಗುದಿಲ್ಲ ಅಂತ ಅನ್ಕೊಂಡಿದ್ದೆ. ಇನ್ನೊಂದು ಪ್ರಾಬ್ಲಮ್ ಬರ್ತದೇನೋ ನಂದು ಎಂತ ಸಹ ಇಲ್ಲ ಅಲ್ಲ ವಿಡಿಯೋದಲ್ಲಿ. ಸೊ ಹಾಗಾಗಿ ನಂದು 125 ವಿಡಿಯೋಸ್ ಇತ್ತು, ಆಗ ನಂದು ಸಬ್ಸ್ಕ್ರೈಬರ್ಸ್ ಆಗಿದೆ, ಮಾನಿಟೈಸೇಷನ್ ಆನ್ ಆಗಿದೆ ಇವತ್ತಿಗೆ. ಸೊ ಥ್ಯಾಂಕ್ ಯು ತುಂಬ ಎಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನೊಂದು ಇನ್ನು ಸರ್ಪ್ರೈಸ್ ವಿಡಿಯೋ ಲಾಗ್ ಮಾಡ್ತೇನೆ. ಸೊ ನಾನು ನಿಮಗೆ ಒಂದು 1 month ಆದಮೇಲೆ ನಾನು ನಿಮಗೆ ವಿಡಿಯೋ ಲಾಗನ್ನು ಹಾಕ್ತೇನೆ. ಸೊ ಅಲ್ಲಿ ಕಾಯ್ತಾ ಇರಿ. ಕೆಲವು ಜನ ಹೇಳ್ತಾರೆ ಎಂತ ಆಗುದಿಲ್ಲ ಅಂತ ಹೇಳಿ, ಬಟ್ ಅವರು ತಗೊಳ್ತಾ ಇರ್ತಾರೆ ಮನಿ. ಬಟ್ ಎಸ್, ಸಣ್ಣ ಸಣ್ಣ ಪುಟ್ಟ ಮನೆಯಲ್ಲಿ ಖಾಲಿ ಕುತ್ಕೊಂಡು ಎಂತ ಸಿಗ್ತದೆ ಅಲ್ವಾ. ಇದಾದ್ರೂ ಸಣ್ಣ ಪುಟ್ಟ ಆದ್ರೂ ನಿಮಗೆ ಅಮೌಂಟ್ ಕೈಯಲ್ಲಿ ನಿಮಗೆ ಸಿಗ್ತಾ ಇರ್ತದೆ. ನೀವು ವಿಡಿಯೋಸ್ ಡೈಲಿ ಹಾಕ್ತಾ ಇದ್ರೆ, ನೀವು ಡೈಲಿ ಲಾಗ್ ನಿಮಗೆ ಒಂದು 20K ಒಳಗೆ ಬರ್ತದೆ. ಹೆಚ್ಚಿನವರು ಹೇಳ್ತಾ ಇರ್ತಾರೆ, ಕೆಲವು ಜನ ಮನೆಯಲ್ಲಿ ಇದೆ ಎಂತ ಇಲ್ಲ, ಖಾಲಿ ತೋಟ ತೋರಿಸಿ ಹಳ್ಳಿ ಇದು ತೋರಿಸಿ ತುಂಬ ಅವರು ವ್ಯೂಸ್ ಮಿಲಿಯನ್ ವ್ಯೂಸ್ ಎಲ್ಲ ಮಾಡ್ತಾ ಇರ್ತಾರೆ, ಹಣ ಕಳಿಸ್ತಾ ಇರ್ತಾರೆ, ಗೊತ್ತುಂಟಾ. ಆ್ಯಂಡ್ ಅದಕ್ಕೆ ನಾನು ಹೇಳುದು, ತುಂಬ ಡಿಮೋಟಿವೇಟ್ ಆಗಬೇಡಿ. ಮೋಟಿವೇಟ್ ಆಗಿದ್ರಲ್ಲಿ ನೀವು ಎಂತ ಸಹ ಸಿಗುದಿಲ್ಲ ನಮಗೆ ಹಾಗೇನೆ ಅಂತ ಇಲ್ಲ. ನೀವು ವಿಡಿಯೋ ಹಾಕ್ತಾ ಇದ್ರೆ ಡೈಲಿ ಉಂಟಲ್ಲ, ನಿಮಗೆ ಗ್ಯಾರಂಟಿಗೆ ಮನಿ ಸಿಗ್ತದೆ ನೋಡಿಬೇಕಾದ್ರೆ. ನನ್ನ ಸಕ್ಸಸ್ ಯೂಟ್ಯೂಬ್ ಜರ್ನಿ 2 years ಇದ್ದು. ಓಕೆ, ಆ್ಯಂಡ್ ಯಾವಾಗ ನೋಡುವ $10 ಆಗ್ತದಂತ ವ್ಯೂಸ್. ಬಟ್ ನಾನು ವಿಡಿಯೋ ಹಾಕ್ತಾ ಇರ್ತೇನೆ ಡಾಲರಿಗೋಸ್ಕರ ಅಲ್ಲ, ಹಣಕ್ಕೋಸ್ಕರ ಅಲ್ಲ. ನಂತರ ಬೇರೆದು ಉಂಟು ಜಾಬ್, ಹಣಗೆಲ್ಲ ನನಗೆ ತೊಂದರೆ ಇಲ್ಲ. ದೆನ್ ಇದು ಇರಲಿ ಮಾಡಿದ್ದೇನಲ್ಲ, ಅದಕ್ಕೋಸ್ಕರ ಮಾನಿಟೈಸೇಷನ್ ಆನ್ ಮಾಡಿದ್ದೀನಿ, ಅಂತಕ್ಕೆ ಹಾಳ್ಬಿಡೋದು ಅಲ್ವಾ. ಸೊ ಸಣ್ಣ ಪುಟ್ಟ ಆದರೂ ಇರ್ತದೆ ಅಂತ ಹೇಳಿ ಈಗ ತುಂಬ ಖುಷಿಯಾಗಿದೆ. ಒಂದು ಸೆಟಪ್ ಆಗಿದೆ ಈಗ ಯೂಟ್ಯೂಬಲ್ಲಿ, ನನಗೆ ಎಲ್ಲ ಕರೆಕ್ಟಾಗಿ ಗೊತ್ತಾಗಿದೆ ಸ್ವಲ್ಪ ಸ್ವಲ್ಪ. ಇನ್ನು ಮಾನಿಟೈಸೇಷನ್ ಆನ್ ಆದಾಗ ಸ್ವಲ್ಪ ಗೊತ್ತಾಗ್ಬೋದು ಸೆಟ್ ಸಿಸ್ಟಮ್ ಎಲ್ಲ. ಸೊ ಒಂದು 90% ಅಷ್ಟು ನಾನು ಯೂಟ್ಯೂಬ್ ಈಗ ಇನ್ವಾಲ್ವ್ ಆಗಿ ಒಂದು ಸ್ವಲ್ಪ ಸೆಟಪ್ ಸಿಸ್ಟಮ್ ಎಲ್ಲ ಹೇಗೆ ಟೆಕ್ನಿಕ್ ಅದೆಲ್ಲ ಗೊತ್ತಾಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್. ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ, ಇಷ್ಟು ವರ್ಷಗಳ ತನಕ, 2 ವರ್ಷಗಳ ತನಕ ಇನ್ನೂ ಕೂಡ ಸಪೋರ್ಟ್ ಮಾಡ್ತಾ ಇರಿ, ಬಿಡಬೇಡಿ. ನಾನು ಕೂಡ ನನ್ನ ತಿಳಿದ ಮಟ್ಟಿಗೆ ನಾನು ವಿಡಿಯೋಗಳನ್ನು ಹಾಕ್ತಾ ಇರ್ತೇನೆ. ನಿಮ್ಮ ಕ್ವಶನ್ಸ್ಗೆ ನಾನು ಕೂಡ ಆನ್ಸರ್ ಮಾಡ್ತಾ ಇರ್ತೇನೆ. ಡೈಲಿ ಅಲ್ಲಂದರೂ ಒಂದು ವೀಕ್ಲಿಗಾದರೂ ನಾನು 2 ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೇನೆ, ಪ್ರಯತ್ನ ಪಡ್ತೇನೆ. ಕಾಯ್ತಾ ಇರಿ ನೆಕ್ಸ್ಟ್ ಲಾಗ್ಗೆ, ಸರ್ಪ್ರೈಸ್ ಲಾಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಆ್ಯಂಡ್ ನಿಮಗೆ ಮೋಟಿವ್ ಸಿಕ್ಕಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಆಗಲಿ ಇನ್ನಷ್ಟು ಹೊಸ ವಿಷಯ ಸಿಗ್ತೇನೆ.